ನೇತ್ರಮ್ಮ, 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 ಎಲ್ಲ ಏನ್ ಮಾಡ್ತಿದ್ಯಾ? ಬಾರಿ ಇಲ್ಲಿ ಹೊರಿಕೆ. ವಾ ಗಿರ್ಜಕಯ್ಯ, ಏನಕ್ಕ ಸಮಾಚಾರ? ಹಿಂಗ್ ಹುಡ್ಕೊಂಬಂದೆ ಅಪ್ರೂಪಕ್ಕೆ ಮಂತ ಬಾ. ಏನ್ ಸಮಾಚಾರ? ಏನಿಲ್ಲ ಕಣಮ್ಮ, ಬಂದೆ ಹಂಗೆ ಸುಮ್ನೆ. ಬಿಸ್ತಲ್ಲಿ ಏನ್ ಮಾಡೋದ, ನನಗೂ ಬೇಜಾರಾಗ್ತಿತ್ತು ಮಂತಾವ್ ಕುಂತು ಕುಂತು. ಅದಕ್ಕೆ ಒಂದ್ ಗಳಿಗೆ ಮಾತಾಡ್ಸ್ಕೊಂಡು ಹೋಗೋಣಂತ ಬಂದಮ್ಮ. ಯಾಕೆ ಬರಬಾರ್ದಿತ್ತೇನಮ್ಮ ನಾನು ಮಂತ ಬಾವು? ಹೋಗ್ ತಿನ್ಕೊಂಡ್ ಬಿಡಮ್ಮ. ಆಯ್ತು, ಏನ ನಮ್ಮ ಹುಡುಗಿ ನೇತ್ರಮ್ಮ ಅನ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಒಂದ್ ಗಳಿಗೆ, ಬೇಜಾರ್ ಕಳ್ಕೊಂಡು ಹೋಗೋಣಂತ ಬಂದಮ್ಮ. ನೀನ್ ನೋಡಿದ್ರೆ ಯಾಕಕ್ಕ ಬಂದೆ ಅಂತ ಕೇಳ್ತಿದ್ಯಾ? ಹೋಗ್ ತಿನ್ಕೊಂಡ್ ಬಿಡನಂತ ತಾಯಿ. ಇದ್ಯಾಕಕ್ಕ ಹಿಂಗ್ ಮಾತಾಡ್ತೀಯ ಗಿರ್ಜಕ್ಕ? ಬಾರಕ್ಕ ಸುಮ್ನೆ ಕೂಕ ಬಾ. ನಾನ್ ಏನಂದ್ರೆ ನೀನು ಯಾವತ್ತೂ ಇಲ್ದಿರೋರು ಹಿಂಗ ಅಪರೂಪಕ್ಕೆ ಮಂತ ಬಂದಲ್ಲ, ಅದಕ್ಕೆ ಏನಾಯ್ತು ಏನು ಎತ್ತ ಏನು ವಿಷಯ ಅಂತ ಕೇಳದಮ್ಮ ಅಷ್ಟೇ. ಇನ್ನೇನಿಲ್ ಕಣ ಬಾ. ನಾನು ಪುರ್ಸತ್ತಾಗಿ ಇದ್ದೆ, ಬಾ ಕೂತ್ಕ ಬಾ. ತಿನ್ನೇನಕ್ಕ? ತಿಂಡಿ ಏನ್ ಮಾಡಿದೆ? ತಿಂಡಿ ತಿನ್ಕ ಬಂದೇನಕ್ಕ? ಕಣೆ ನೇತ್ರಿ, ತಿಂಡಿ ಆಯ್ತು, ಇವಾಗಿನ್ನು ತಿಂಡಿ ತಿನ್ಕೊಂಡೆ ಬಂದೆ. ದೋಸೆ ಒಯ್ದಿತ್ ಕಣೆ, ದೋಸೆ ಒಯ್ದು ಚಟ್ನಿ, ಹಂಗೆ ಬೆಲ್ಲದ ಚಟ್ನಿನೂ ಕಾಯಿ ಚಟ್ನಿ ಮಾಡಿದ್ದೆ. ತಿನ್ಕೊಂಡು ಆರಾಮಾಗಿ ತಿನ್ಕೊಂಬಂದೆ. ನಮ್ಮ ಹುಡುಗಂಗೆಲ್ಲ ಸ್ಕೂಲಿಗೆ ಕಳಿಸಿ ನಮ್ಮ ಅಪ್ಪ ತೋಟದ ಕಡೆ ಹೋಯ್ತು. ನಾನು ಮಂತಾವ್ ಕುತ್ಕೊಂಡು ಇನ್ನೇನ್ ಮಾಡೋಣ, ಬಟ್ಟೆ ತೊಳೆದೆಲ್ಲ ಆಯ್ತು, ಇನ್ನೇನು ಆರಾಮಾಗಿ ಕುಂತಿದ್ನಲ್ಲ, ಅದಕ್ ಬಂದಮ್ಮ. ಏನು ಯುಗಾದಿ ಹಬ್ಬಕ್ಕೆಲ್ಲ ಎಲ್ಲ ರೆಡಿ ಆಯ್ತಾ? ಎಲ್ಲ ತೊಳೆಯೋದು ಬಳಿಯೋದು ಬಣ್ಣ ಗಿಣ್ಣ ಏನಾರು ಹೊಡಿಸ್ತಿದ್ರ ಏನ್ ನೀವು? ಇಲ್ಲ ಕಣಕ, ನಾವೇನು ಬಣ್ಣ ಈ ವರ್ಷ ಏನು ಹೊಡಿಸ್ತಿಲ್ಲ ಕಣಕು. ತಿರ್ಗಾ ಈಗ ದೀಪಾವಳಿಗೆ ಏನಾರ ಹೊಡ್ಸ್ತಾನಂತ ಸುಮ್ನಿದೀವಿ. ಇವಾಗೇನ್ ಸದ್ಯ ಬೇಡ. ಹೋದ ವರ್ಷ ಹೊಡ್ತಿದ್ದು ಇನ್ನು ಆರಾಮಾಗಿ ಐತೆ, ಬಣ್ಣಗಳು ಏನು ತೊಂದ್ರೆ ಆಗಿಲ್ಲ, ಏನಿಲ್ಲ. ಸಾಲದಕ್ಕೆ ಈ ವರ್ಷ ದುಡ್ಡು ಬೇರೆ ಜಾಸ್ತಿ ಇಲ್ಲ, ಅದಕ್ಕೆ ಮುಂದಿನ ವರ್ಷ ಹೊಡ್ತಿದ್ರೆ ಆಗುತ್ತಂತ ಸುಮ್ನಿದೀವಿ. ಸುಮ್ನೆ ಧೂಳೆಲ್ಲ ತಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಎಲ್ಲ ತೊಳ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿದೀವಿ. ಕಣದ್ ಬಿಡು, ಪಾಡ ಆಯ್ತು. ನಾವು ಏನ್ ಈ ವರ್ಷ ಏನು ಬಣ್ಣ ಗಿಣ್ಣ ಏನು ಹೊಡಿಯಕ್ ಹೋಗ್ತಿಲ್ಲಮ್ಮ. ಒಂದ್ಸಲಿ ಬಣ್ಣ ಗಿಣ್ಣ ಪೇಂಟ್ ಎಲ್ಲ ಹೊಡಿಸ್ತೀವಂದ್ರೆ ಒಂದ್ 25,000-30,000 ದುಡ್ಡು ಬೇಕು. ನಮ್ಮ ಹತ್ರ ಈ ವರ್ಷ ಏನ್ ಕಾಸಿಲ್ಲ ಕಣವ. ಇಲ್ಲೇ ಮಾಮೂಲಿ ಧೂಳುಗಳೆಲ್ಲ ತಕೊಂಡು ಆರಾಮಾಗಿ ಏನೇನು ಸ್ವಲ್ಪ ನೆಲಗಿಲ್ಲ ಒರೆಸ್ಕೊಂಡು ಗೋಡೆ ಎಲ್ಲ ತೊಳ್ಕೊಂಡು ಪೂಜೆ ಮಾಡ್ತದೆ ಈ ವರ್ಷ ಹಬ್ಬ ಮಾಡದೆ. ಇನ್ನೇನು ಬಣ್ಣ ಗಿಣ್ಣ ಎಲ್ಲ ಹೊಡಿಯಕ್ ಹೋಗಲ್ಲಮ್ಮ ಈ ವರ್ಷ ನಾವು. ಹಂಗಿರ್ಜತೆ ನಿನ್ಗೇನ್ ಕಡಿಮೆ ಆಗೈತಂತ? ನಮ್ಮ ಮನೇಲಿ ಅಂದ್ರೆ ಪಾಪ ನಮ್ಮ ಅಪ್ಪ ಒಬ್ರೆ ದುಡಿಬೇಕು ಮಾಡ್ಬೇಕು, ಹಂಗಾಗಿ ಒಂದ್ ಸ್ವಲ್ಪ ದುಡ್ಡಿನ ಪ್ರಾಬ್ಲಮ್ ಅಪ್ಪ. ಅದಕ್ಕೆ ನಾವು ಮುಂದಿನ ವರ್ಷ ಹೊಡಿಸ್ತಿದೀವಿ ಬಣ್ಣನ. ನಿಮ್ಗೇನಂತ ಕಡಿಮೆ ಆಗೈತೆ? ಮಕ್ಳು ದುಡಿತಾರೆ, ನಿಮ್ಮ ಅಪ್ಪ ಕೆಲ್ಸಕ್ಕೆ ಹೋಗುತ್ತೆ, ಎಲ್ಲಾರು ಚೆನ್ನಾಗಿ ದುಡಿತಿದಾರ ಮನೇಲಿ. ಸುಮ್ನೆ ಕುಂತಿರೋದಂದ್ರೆ ನೀನ್ ಒಬ್ಳೆ ಕಣಮ್ಮ. ನೋಡು, ನಿನ್ ಸೊಸೆನು ಗಾರ್ಮೆಂಟ್ಸ್ಗೂ ಎಲ್ಲ ಹೋಗುತ್ತೆ, ಚೆನ್ನಾಗಿ ದುಡಿಮೆ ಐತೆ, ಆರಾಮಾಗಿ ಹೊಡಿಸ್ಬೋದು ಬಣ್ಣನ. ನಿಮ್ಗೇನಂತ ಕಡಿಮೆ ಆಗೈತೆ? ಯಾ ನೇತ್ರಮ್ಮ, ತುಮ್ಕೂಕ, ನೀನ್ ಹೇಳ್ತೀಯ ನೀನು. ಮನೇಲೆಲ್ಲ ದುಡಿತಾರಂತ ಹೇಳಿದ್ರೆ ಖರ್ಚುನು ಅಷ್ಟೇ ಐತ್ ಕಣಮ್ಮ, ಪುಕ್ಸಾಟೆ ಆಗ್ಬಿಡಲು. ಖರ್ಚುಗಳೇನ್ ಕಡಿಮೆ ಐತೆ ಅನ್ಕೊಂಡಿದ್ಯಾ? ಒಂದೊಂದೆರಡೆರಡು ಖರ್ಚುಗಳಿಲ್ಲ. ಸರಿ ಕಣ, ಆಯ್ತು ಬಿಡಕ್ಕ, ಇನ್ನೇನ್ ಮಾಡಕ್ಕಾಗುತ್ತೆ. ಮತ್ತಿನ್ನೇನು, ಬಾ ಕೂಕ ಬಾ. ಸೀರೆ 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 ಸೀರೆಗಳು 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 ಯುಗಾದಿ ಹಬ್ಬದ ಆಫರ್ ಕಂಡ್ರಕ್ಕೋ ಸೀರೆಗಳು, ಹೊಸ ಹೊಸ ಸೀರೆಗಳು ಬಂದವೆ. ಬನ್ನಿ 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 ಬನ್ನಿ. ಈಗಳಮ್ಮ ನೇತ್ರಮ್ಮ, ಯಾರೋ ಸೀರೆ ಯಾರೋ ಬಂದಿರಂಗಿದಾನಲ್ವಾ? ಕೂಗ್ತಿರೋ ಸೀರೆನೇ ಮುಖಣಕ ಗಿರಿಜಕಯ್ಯ, ಯಾರೋ ಸೀರೆನೇ ಏನ್ ತಗೊಂತೀಯನಕ್ಕ? ಕಣೆ ತಗೋಬೇಕಿತ್ತು. ಯುಗಾದಿ ಹಬ್ಬಕ್ಕೆ ಒಳ್ಳೊಳ್ಳೆ ಆಫರ್ಗಳು ಬಂದಿರ್ತಾವ ಕಣೆ, ಹೊಸ ಹೊಸ ಸೀರೆಗಳು ಬಂದಿರ್ತವೆ, ಕಡಿಮೆ ರೇಟಲ್ಲಿ ಇರ್ತವೆ. ನೋಡಿ ತಗೊಂಡಿದ್ರೆ ಆಗ್ತಿರಲ್ವಾ? ಕರಿಯನೇ ಒಂದ್ ಮಾತು ಕರೆದಿದ್ರೆ ಆಗ್ತಿರಲ್ವೇನೆ? ನೋಡೋಣ, ಚೆನ್ನಾಗಿದ್ರೆ ತಗೋಣ, ಇಲ್ಲ ಅಂದ್ರೆ ಏನ್ ಬೇಡ. ನಾವೇನು ತಿಪ್ಟೂರ್ಗೆ ಹೋಗ್ಬಿಟ್ಟು ತಗೊಂಬರೋಣಂತೆ, ಅದಕ್ಕೇನಂತೆ. ನೋಡು, ಚೆನ್ನಾಗಿದ್ರೆ ಹೋಗ್ ಕೂಗ್ ಕರಿ. ನೀನೇ ಕೂಗ್ ಕರಿಯಕ್ಕ, ನನಗ್ ಜೋರ ಕೂಗಕ್ ಆಗಲ್ಲ, ಕರಿ ನೀನೆ. ಪಾಪ ಸೀರೆ ಅವನು, ಬಾರ ಬಾರ ಇಲ್ಲಿ, ಬಾರ್ಲ ಪಾಪ ಇಲ್ಲಿ. ಹ್ಞೂ ಬಂದೆ ತಡಿಯಕ್ಕ, ಬಂದೆ ಬಂದೆ. ಏನಕ್ಕ ಸೀರೆ ಬೇಕಿತ್ತಾ? ಇಲ್ಲ ಪಾಪ, ಹಿಂಗ್ ಕೇಳ್ತೀಯ? ಸೀರೆ ತಗೊಳಕ್ಕೆ ಅಲ್ವೇನ ಕೂಗಿದ್ದು? ಏನು ಹೊಸ ಹೊಸ ಸೀರೆಗಳು, ಏನ್ ಹಳೆ ಸೀರೆಗಳು ತಗೊಂಬಂದ್ಯಾ ಏನ್ ನೀನು? ಇಲ್ಲ ಕಣಕೋ, ಎಲ್ಲ ಹೊಸ ಸೀರೆಗಳು. ಇವಾಗ ಯುಗಾದಿ ಹಬ್ಬದ ಆಫರಲ್ಲಿ ಒಳ್ಳೊಳ್ಳೆ ಸೀರೆಗಳು, ಒಳ್ಳೊಳ್ಳೆ ಡಿಸೈನ್ಸ್ಗಳು ಎಲ್ಲ ಬಂದಿದಾವೆ. ತಗೊಳ್ರಿ ನೋಡ್ರಿ, ಬೇರೆ ಬೇರೆ ಕಲರು, ಬೇರೆ ಬೇರೆ ವೆರೈಟೀಸ್ಗಳು, ಬೇರೆ ಬೇರೆ ಡಿಸೈನ್ಸ್ಗಳೆಲ್ಲ ಇದಾವೆ. ಯಾವ್ದು ಬೇಕಿತ್ತು ತಗೊಳ್ರಿ. ಇದೆಲ್ಲ ಪಾಪ, ಬರೀ ಈಟೆ ಇಟ್ ಸೀರೆ ತಗೊಂಬಂದಿಯೋ? ಇಷ್ಟೇನ ಇರೋದು? ಇಲ್ಲ ಕಣಕ, ಇನ್ನು ಗಾಡಿಲಿ ಐತೆ. ಇಲ್ಲೇ ನೀವು ಅರ್ಜೆಂಟ್ ಹಾಕರದ್ರಲ್ಲ, ಹಂಗೆ ಒಂದ್ ಪೆಂಡಿ ಮಾತ್ರ ತಗೊಂಬಂದೆ ಅಷ್ಟೇ, ಇನ್ನೇನಿಲ್ಲ. ಗಾಡಿಲಿ ಬೇಕಾದಷ್ಟು ಇದಾವೆ, ತಗೊಂಬರ್ತೀನಿ. ಮತ್ತೆ ಬೆಳಿಗ್ಗೆ ಜಾಸ್ತಿ ತಗೊಂಬಂದಿದ್ದೆ ಕಣಕ. ಇನ್ನೇನ್ ಎಲ್ಲ ಯುಗಾದಿ ಹಬ್ಬದ್ದು ಸೀಸನ್ ಅಲ್ವಾ, ಎಲ್ಲ ಅಕ್ಕಪಕ್ಕದಲ್ಲಿ ಊರಲ್ಲೆಲ್ಲ ತಗೊಂಡ್ಬಿಟ್ರು. ಲಾಸ್ಟಿಗೆ ಇನ್ನೇನು ಮನೆ ಕಡೆ ಹೋಗ್ತಿದ್ದೆ, ಅದಕ್ಕೆ ಇಲ್ಲಿ ಬಂದೆ ಕಣಕ. ಒಳ್ಳೊಳ್ಳೆ ಸೀರೆಗಳೆಲ್ಲ ಇದಾವೆ, ನೋಡಿ ಯಾವ್ದು ಬೇಕಿತ್ತು ಸೀರೆಗಳು ನಿಮ್ಗೆ. ಈಗಳಪ್ಪ ಒಂದ್ ಕೆಲ್ಸ ಮಾಡು, ಹೋಗು, ಇನ್ನು ಸೀರೆಗಳೆಲ್ಲ ಬೇರೆ ಬೇರೆ ಸೀರೆಗಳೆಲ್ಲ ತಗೊಂಬ ಹೋಗು. ಬರೀ ಇಷ್ಟೇ ಇಷ್ಟು ನೀನ್ ತೋರಿಸ್ಬಿಟ್ಟು ಸೀರೆ ತಗೊಂಡ್ರೆ ನಾವ್ ಎತ್ಲಾಗಿಂದ ತಗೋಣ. ಹೋಗು, ಬೇರೆ ಬೇರೆ ಡಿಸೈನ್ಸ್ಗಳು, ಬೇರೆ ಬೇರೆ ಜಾಸ್ತಿ ಸೀರೆಗಳು ತಗೊಂಬ ಹೋಗು. ನೀನ್ ಗಾಡಿಲಿ ಇಟ್ಬಿಟ್ಟು ಒಂದ್ 5-6 ಸೀರೆಗಳು ತಗೊಂಬಂದ್ ತೋರಿಸ್ಬಿಟ್ರೆ ಯಾರು ತಗೊಂತಾರೆ? ಹೋಗಪ್ಪ, ಬೇರೆ ಬೇರೆ ಡಿಸೈನ್ಸ್ಗಳೆಲ್ಲ ತೋರಿಸ್ ನಡಿ. ಅಕ್ಕ ಅಲ್ಲೇನ್ ಬರೋದು ಬೇಡ, ಗಾಡಿಯಿಂದ ನಾನು ಇಲ್ಲೇ ತಗೊಂಬರ್ತೀನಿ. ಇಲ್ಲೇ ಕೂತ್ಕೊಳ್ರಕ್ಕ, ಇಲ್ಲೇ ಜಾಗ ಚೆನ್ನಾಗೈತೆ, ಇಲ್ಲೇ ತಗೊಂಬರ್ತೀನಿ. ಎಲ್ಲ ಗಾಡಿಲಿ ಇದಾವೆ. ನೀವು ತಗೊಂತೀರೋ ತಗೊಳಲ್ವಾ ಅಂತ ಡೌಟ್ ಇತ್ತು ನನಗೆ, ಅದಕ್ಕೋಸ್ಕರ ನಾನು ಏನು ತಗೊಂಬರ್ಲಿಲ್ಲ. ಇವಾಗ ತಗೊಂತೀರಿ ಅಂತ ಹೇಳ್ತಿದ್ದೀರಲ್ಲ, ತಗೊಂಬರ್ತೀನಿ, ಎಲ್ಲಾನು ತೋರಿಸ್ತೀನಿ.
ಯಾವ್ದು ಬೇಕೋ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿರಂತೆ ತಗೊಂಬರ್ತೀನಿ ತಡೀರಿ. ಬೇಕಾದಷ್ಟು ಸೀರೆಗಳು ಇದಾವಕ್ಕ, ನೀವು ಸೀರೆಗಳ ಬಗ್ಗೆ ಏನು ತಲೆ ಕೆಡಿಸ್ಕೊಬೇಡ್ರಿ. ನಿಮ್ಗೆ ಯಾವ್ದು ಬೇಕೋ ಅದನ್ನ ಆರಿಸ್ಕೊಳ್ಳಿರಂತೆ. ನೇತ್ರಮ್ಮ ಏನ್ ಸಮಾಚಾರ? ಓಹೋ ಹೋ ಏನಪ್ಪ ನಮ್ ಗಿರಿಜಮ್ಮಾಲೆ ಸೀರೆ ವ್ಯಾಪಾರ ಮಾಡ್ತಿರಂಗಿದ್ದಾಳೆ. ಸೀರೆ ತಗೊಂಡ್ರೇನೆ ಬಾರಕ ಲಕ್ಷ್ಮಕ್ಕ. ಇನ್ನು ಇವಾಗಿನ್ನು ಸೀರೆದವ್ರು ಬಂದಿರೋದು, ಇನ್ನು ನೋಡಿಲ್ಲ ಸೀರೆಗಳನ್ನ. ವ್ಯಾಪಾರ ಮಾಡೋದು ಇನ್ನೆಲ್ಲಿ, ಇನ್ನು ನೋಡ್ಬಿಟ್ಟು ವ್ಯಾಪಾರ ಮಾಡ್ಬಿಟ್ಟು ತಗೋಬೇಕಲ್ವಾ. ಚೆನ್ನಾಗಿದ್ರೆ ತಗೋಣ, ಇಲ್ಲ ಅಂದ್ರೆ ಏನಿಲ್ಲ. ಯುಗಾದಿ ಹಬ್ಬಕ್ಕೆ ಚೆನ್ನಾಗಿರೋ ಸೀರೆಗಳು ಇದಾವಂತೆ, ಒಳ್ಳೊಳ್ಳೆ ಡಿಸೈನ್ಸ್ಗಳು, ಹೊಸ ಸೀರೆಗಳು ಬಂದಾವಂತೆ. ಬಾರಕ ನೋಡೋಣ, ನೀನು ತಗೋಬಾ. ಬೇಕೇನಕ್ಕ ನಿನ್ಗೂ? ಸೀರೆಗಳು ಬೇಕಾದಷ್ಟು ಇದಾವಮ್ಮ ನಮ್ಮ ಮನೇಲಿ. ನೋಡೋಣಂತೆ. ಮೊದ್ಲು ನೋಡಂತ ಸೀರೆಗಳು ಚೆನ್ನಾಗಿದ್ರೆ ತಗೊಂತೀನಿ. ನಾನು ಒಂದ್ ತಗೋಬೇಕಿತ್ತು. ನನಗೊಂದು ನನ್ನ ಸೊಸೆಗೊಂದು ತಗೋಣಂತೆ. ಇದು ನನಗ್ ತಗೊಂಡ್ರೆ ನನ್ನ ಸೊಸೆಗೂ ತಗೋಬೇಕು ಪಾಪ, ಇಲ್ಲಾಂದ್ರೆ ಅವಳು ಬೇಜಾರು ಮಾಡ್ಕೊಂತಾಳೆ. ನೋಡೋಣಂತೆ. ಮೊದ್ಲು ನೋಡಂತ ಸೀರೆಗಳು ಹೆಂಗಿದಾವಂತ. ಒಳ್ಳೊಳ್ಳೆ ಡಿಸೈನ್ಸ್ಗಳೆಲ್ಲ ಇದ್ರೆ ಕಡಿಮೆ ರೇಟಿಗೆ ಸಿಕ್ಕಿರಬೇಕಾದ್ರೆ ತಗೋಣಂತೆ. ನೀವೇ ನೋಡಿರಂತೆ, ಬನ್ನಿ ಸೀರೆಗಳು ತೋರಿಸ್ತೀನಿ. ಒಳ್ಳೊಳ್ಳೆ ಡಿಸೈನ್ ಸೀರೆಗಳು ಬೆಳಗಿಂದ ನಂತರ ಎಷ್ಟೊಂದು ವ್ಯಾಪಾರ ಆಗಿದಾವ ಗೊತ್ತಾ. ಒಂದೇ ತರ ಸೀರೆ ಕಡಿಮೆ ಅಂದ್ರೂ ಒಂದು 20 - 35 ಪೀಸ್ ಹೋಗಿದಾವ ಕಣಕ. ಅಷ್ಟೊಂದು ಬೇಡಿಕೆ ಇದೆ ನನ್ನ ಸೀರೆಗಳಿಗಂತೂ. ಏನು ಅದ್ರಲ್ಲಿ ಒಂದು 5-6 ಪೀಸ್ ಇರಬೇಕು ಅಷ್ಟೇ. ಅಷ್ಟು ಒಳ್ಳೊಳ್ಳೆ ಕ್ವಾಲಿಟೀಸ್ಗಳು ಇರೋವಂಥ ಸೀರೆಗಳು, ಬೇರೆಯವ್ರಿಗಿಂತ ಡಿಫ್ರೆಂಟ್ ಆಗಿದಾವೆ ಸೀರೆಗಳು. ನೋಡಿ ಬನ್ನಿ, ಒಳ್ಳೆ ಕ್ವಾಲಿಟಿ ಕಡಿಮೆ ರೇಟಲ್ಲೇನೆ ಒಳ್ಳೊಳ್ಳೆ ಡಿಸೈನ್ಸ್ಗಳೆಲ್ಲ ಇದಾವೆ. ನಿಮಗೆ ಯಾವ್ದು ಬೇಕೋ ಅದನ್ನ ತಗೊಂಬನ್ನಿ, ತೋರಿಸ್ತೀನಿ. ಒಳ್ಳೊಳ್ಳೆ ಡಿಸೈನ್ಸ್ಗಳೆಲ್ಲ ಇರೋದು ಸೀರೆಗಳೇ ತೋರಿಸ್ತೀನಿ ಬನ್ನಿ. ಈ ಹುಡುಗರಿಂದ ಒಳ್ಳೆ ಕಣಪ್ಪ. ಲೇ ಪಾಪ, ಅವಾಗ್ಲಿಂದ ಬೋರಿ ಸೀರೆಗಳು ತೋರಿಸ್ತೀನಿ ಅಂದ್ಕೊಂಡೆ ನಿನ್ಕೊಂಡ್ಬಿಟ್ಟೆ ಕಣ ನೀನು. ತೋರಿಸ್ಲಿಲ್ಲ ಏನಿಲ್ಲ, ಒತ್ತ ಎತ್ಕೊಂಡು ತೋರಿಸುವಾಗ ಗಾಡಿಲಿರ ತಗೊಂಬ ಹೋಗು. ತಡಿ ಒಂದ್ ರೇಟು, ಗಾಡಿಲೈತೆ ತಗೊಂಬರ್ಬೇಕು, ತಗೊಂಬಂದ್ ತೋರಿಸ್ತೀನಿ ತಡಿ ಅಕ್ಕ. ಅದ್ಯಾಕೆ ಹಿಂಗೆ ಅರ್ಜೆಂಟ್ ಮಾಡ್ತಿದೀವಿ. ನೋಡಿ ಅಕ್ಕ, ಈ ಸೀರೆಗಳೇ ಜಾಸ್ತಿ ಓಡ್ತಿರೋ ಅಂದ್ರೆ ಇದೇ ಸೀರೆಗಳು. ಬೆಳಿಗ್ಗೆಯಿಂದ ಒಂದು 15 - 20 ಪೀಸ್ ಹೋಗಿದಾವ್ ಕಣಕ. ಏನು ಒಂದು 6-7 ಪೀಸ್ ಇರಬೇಕು ಅಷ್ಟೇ. ಜಾಸ್ತಿ ಇದನ್ನೇ ತಗೊಂಡಿದ್ದು ಲೇಡೀಸ್ಗಳೆಲ್ಲ ಬೆಳಿಗ್ಗೆಯಿಂದ. ಅಕ್ಕಪಕ್ಕದ ಊರಲ್ಲೆಲ್ಲ ಇದನ್ನೇ ಜಾಸ್ತಿ ಇಷ್ಟಪಟ್ಟಿದ್ದು. ನೋಡಿ, ಇದರಲ್ಲಿ ಜಾಸ್ತಿ ಕಲರ್ಸ್ಗಳು ಏನಿಲ್ಲ ಕಣಕ, ಇದ್ದವು ಇಷ್ಟು ಪೀಸ್ಗಳು. ಬೇಕಾದ್ರೆ ನೀವು ಟೋಟಲ್ ಆಗಿ ಎಲ್ಲರೂ ಸೇರಿ ತಗೊಂತಿರೋದ್ರ 4-5 ಪೀಸು ಬೇಕಾದ್ರೆ ಆಫರಲ್ಲಿ ಕೊಡ್ತೀನಿ, ಬೇಕಾದ್ರೆ ನೋಡಿ. ಯಾಕ ಇದನ್ನು ಅದರಲ್ಲೇನೆ, ಬಟ್ ಒಂದು ಸ್ವಲ್ಪ ರೇಟ್ ಕಡಿಮೆ, ಕ್ವಾಲಿಟಿ ಚೇಂಜ್ ಆಗಿದೆ ಅಷ್ಟೇ. ಒಂದು ಸ್ವಲ್ಪ ಕ್ವಾಲಿಟಿ ಕಡಿಮೆ ಆಗಿದೆ. ಬೇಕಾದ್ರೆ ಇದು ರೇಟ್ ಕಡಿಮೆ ಕಣಕ. ನೋಡಿ, ನಿಮ್ಗೇನಾದ್ರೂ ಇಷ್ಟ ಆಗುತ್ತಾ ಇದರಲ್ಲಿ ಯಾವ್ದಾದ್ರು? ಇದ್ ಮೇಲ್ಗಡೆ ತೋರಿಸ್ತಲ್ಲ, ಇವಾಗ ತೋರಿಸಿದಲ್ಲ ಆ ಸೀರೆಗಳು ಏನ್ ರೇಟ್ ಐತಪ್ಪ? ನನಗೊಂದ್ 2 ಸೀರೆ ಬೇಕಿತ್ತು. ಒಂದು ಹಸಿರು ಕಲರ್ದು ಒಂದು, ಹಂಗೆ ಇನ್ನೊಂದು ಕೇಸರಿ ಕಲರ್ ಒಂದು ಬರುತ್ತೆ ನೋಡಿ, ಅದೆರಡು ಬೇಕಿತ್ತು ನನಗೆ. ನೋಡು ಏನ್ ರೇಟ್ ಕೊಡ್ತೀಯ ನೋಡು. ಹೇಳಕ್ಕ, ಅದಕ್ಕೇನಂತೆ, ರೇಟ್ ಬೇಕಾದ್ರೆ ನೋಡಿ ಕೊಟ್ರೆ ಆಗುತ್ತೆ, ಹೆಚ್ಚು ಕಮ್ಮಿ ಹಾಕೊಡ್ತೀನಿ. ಎಲ್ಲ ಆಫರಲ್ಲಿ ಕಡಿಮೆ ಆಗಿದೆ, ತಗೊಳ್ಳಿ ಇವಾಗ ಇರ್ಲಿ. ನೀನ್ ತಗೊಳಲ್ವೇನೆ, ಸುಮ್ಮ ಕುಂತಿಯಲ್ಲೇ. ನೋಡ್ ಚೆನ್ನಾಗಿರೋ ಆರಿಸ್ಕಳೆ ಸೀರೆಗಳನ್ನ. ನೋಡಂತ ತಡಿಯಮ್ಮ, ನನ್ಗೆ ಯಾಕ ಒಂದು ಸೀರೆಗಳೇನು ಇಷ್ಟ ಆಗ್ತಿಲ್ಲ. ನಮ್ಮ ಅತ್ತೆಗೊಂದು ಬೇಕಾದ್ರೆ ಇದು ಗಿಳಿ ಹಸಿರು ಕಲರ್ ಐತ್ ನೋಡು ಸೀರೆ. ರೇಟ್ ಒಂದ್ ಸ್ವಲ್ಪ ಅವಣ್ಣ ಕಡಿಮೆ ಮಾಡ್ಕೊಟ್ರೆ ಬೇಕಾರೆ ತಗೊಳ್ತೀನಿ ಅದೊಂದು. ನಾನೊಂದೆರಡು, ನಮ್ಮ ಹುಡುಗಿ ಒಂದ್ ತಗೊಳ್ತಾಳೆ, ಆಮೇಲೆ ನಮ್ ಲಕ್ಷ್ಮಕ್ಕ ಎಷ್ಟು ತಗೊಳ್ತಾಳೆ ಗೊತ್ತಿಲ್ಲ. ಒಂದ್ 3-4 ಸೀರೆ ತಗೊಳ್ತೀವಿ. ರೇಟ್ ಹೇಳಪ್ಪ ನೀನು ಮೊದ್ಲು. ನೀನ್ ರೇಟ್ ಹೇಳ್ದಲೆ ಸುಮ್ನೆ ನೀನು ತಗೊಳ್ರಕ್ಕ ಡಿಸ್ಕೌಂಟ್ ಅಲ್ಲಿ ಮಾಡ್ಕೊಡ್ತೀನಿ, ಹಾಕೊಡ್ತೀನಿ ಅಂತ ಹೇಳಿದ್ರೆ ರೇಟ್ ಹೇಳು ಮೊದ್ಲು. ನೋಡಕ್ಕ, ನಾನು ಬೇರೆ ರಂಗಲ್ಲ, ಸುಮ್ನೆ ಸುತ್ತಿ ಬಳಸಿ ಎಲ್ಲ ಮಾತಾಡಲ್ಲ ನಾನು ಜಾಸ್ತಿ. ನೋಡಿ, ಸುಮ್ನೆ ಇಂದು ಮುಂದೆ ಮಾತಾಡೋದು ಬೇಡ, ಡೈರೆಕ್ಟ್ ಆಗಿ ಹೇಳ್ತೀನಿ ಕಣಕ್ಕ. 800 ರೂಪಾಯಿ ಒಂದೊಂದು ಸೀರೆ ಬೀಳುತ್ತೆ ಕಣಕ್ಕ. ಆದ್ರೆ ನೋಡಿ, ನಿಮ್ಗೆಲ್ಲ ಆಫರಲ್ಲಿ ಬಿಟ್ಟಿದ್ದೀನಿ. 2 ಸೀರೆಯಿಂದ 1,500 ರೂಪಾಯಿ ಕೊಡ್ತೀನಿ ಕಣ್ರಕ್ಕ. 1,600 ರೂಪಾಯಿ ಆಗುತ್ತೆ. ಆದ್ರೆ 100 ರೂಪಾಯಿ ಬಿಟ್ಬಿಟ್ಟು 1,500 ರೂಪಾಯಿ ಕೊಡ್ತಿದ್ದೀನಿ 2 ಸೀರೆಯಿಂದ. 4 ಸೀರೆ ತಗೊಳ್ಳಿ, ಮುಂದೆ 3,000 ರೂಪಾಯಿ ಆಗುತ್ತಕ್ಕ. 4 ಸೀರೆಯಿಂದ 3,000 ಆಗುತ್ತೆ, ತಗೊಳ್ಳಿ. ಆಗಲ್ಲ ಕಂಡಪ್ಪ, ನೀನ್ ಈ ಪಾರ್ಟಿ ರೇಟ್ ಹೇಳಿದ್ರೆ ಓಹೋ 800 ರೂಪಾಯಿ 750 ರೂಪಾಯಿ ಅಂದ್ರೆ ನೀನು ನಾವೇನ ಗೊತ್ತಿರೋ ಪಾಪ ಪರಿಚಯ ಆದವನು. ನೋಡಿ, ಯುಗಾದಿ ಹಬ್ಬದ ಆಫರ್ ಅಲ್ಲಿ ಏನೋ ಕಡಿಮೆ ರೇಟ್ ಮಾಡ್ಕೊಡ್ತೀನಿ ಅಂತ ಹೇಳನಲ್ಲ, ತಗೋಣಂತ ಬಂದ್ರೆ ನೀನು ಇದೇ ರೇಟ್ ಹೇಳ್ತಿದ್ಯಾ? ಮಾಮೂಲಿ ರೇಟ್ ಹೇಳಂಗೆ ನೋಡ್ ಕೊಡೋದ್ ಹೇಳಪ್ಪ ನೀನು. ಇಲ್ಲ ಕಣಕ್ಕ, ನನಗೂ ಲಾಸ್ ಆಗುತ್ತೆ ಕಣಕವ್. ಹಂಗೆಲ್ಲ ಕೊಡಕ್ ಬರಲ್ಲ ಕಣಕವ್, ನಮ್ದು ಕಷ್ಟ ಅರ್ಥ ಮಾಡ್ಕೊಳ್ಳಿ. ನಮ್ಗೂ ಪೆಟ್ರೋಲ್ ಚಾರ್ಜು, ಊರಲ್ಲೆಲ್ಲ ತಿರ್ಗಾಡ್ಕೊಂಡ್ ಬರ್ಬೇಕು, ಬೆಳಗಿಂದ ಸಂಜೆ ಗಂಟ ಊರೂರ್ ಮೇಲೆ ವ್ಯಾಪಾರ ಮಾಡ್ಬೇಕು. ಪೆಟ್ರೋಲ್ ಚಾರ್ಜ್ ಹೇಳ್ರಿ, ನಮ್ ಕೂಲಿ ಹೇಳ್ರಿ. ಕಷ್ಟ ಕಣ್ರಕ್ಕ, ನಮ್ಗೂನು ಏನು ಸಿಗಲ್ಲ ಕಣ್ರಕ್ಕ. ಆಯ್ತು, ಇನ್ನೇನ್ ಮಾಡಕ್ಕಾಗುತ್ತೆ. ಒಂದೊಂದ್ ಸೀರೆನ 600 ರೂಪಾಯಿ ಮಾಡ್ಕೊಡ್ತೀನಿ ಕಣ್ರಕ್ಕ ಅಷ್ಟೇ. ಇದ್ರ ಮೇಲೆ 1 ರೂಪಾಯಿನೂ ಕಡಿಮೆ ಮಾಡಲ್ಲ, ತಗೊಳ್ರಿ ಸುಮ್ನೆ. ಆಯ್ತು ಕೊಡಪ್ಪ, ಇನ್ನೇನು ಮಾಡಕ್ಕಾಗುತ್ತೆ. ನೀನು ಯಾಕಪ್ಪ ಈ ಪಾರ್ಟಿ ರೇಟ್ ಹೇಳ್ತೀಯ? ನೀನು ಬರ್ತಾ ಬರ್ತಾ ಯಾಕ ರೇಟ್ಗಳು ಜಾಸ್ತಿನೇ ಮಾಡ್ತೀಯ?